ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತು ಹಣ ನಿಮ್ಗೆಲ್ಲರಿಗೂ ಕೂಡ ಬಂದಿರುತ್ತೆ. ಇವಾಗ 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಈ 16ನೇ ಕಂತು ಹಣ ಕುರಿತಾಗಿ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ಗಳು ಕಾಯ್ದಿದೆ. ಮತ್ತು 16ನೇ ಕಂತು ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಅಪ್ಡೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇವೆಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಇವಾಗಲೇ 15ನೇ ಕಂತು ಹಣ ಬಂದಿದೆ, 16ನೇ ಕಂತು ಹಣಕ್ಕೆ ವೆಯ್ಟ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತಾರೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಮ ಖಾತೆಗೆ ಇದುವರೆಗೂ ಕೂಡ ಬಂದಿರೋದು 30,000 ರೂಪಾಯಿ. ಯಾವೊಂದು ಸರ್ಕಾರನೂ ಕೂಡ ಇತಿಹಾಸದಲ್ಲಿ ಇಷ್ಟು ಅಮೌಂಟ್ನ ಫ್ರೀಯಾಗಿ ಇಷ್ಟೊಂದು ಜನಕ್ಕೆ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ನಿಮಗೆ ಮೊದಲೇ ಬಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ಕೋಟಿನ ರಿಲೀಸ್ ಮಾಡಿ ನಿಮ್ಮ ಖಾತೆಗೆ 30,000 ಬರೋ ರೀತಿ ಮಾಡಿಕೊಟ್ಟಿದೆ. ಇವಾಗ 15ನೇ ಕಂತು ಹಣ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ರಿಸೀವ್ ಮಾಡ್ಕೊಂಡಿರ್ತೀರ. ಇವಾಗ ಬಂದಿರೋ ಡಾಟಾ ಪ್ರಕಾರ 15ನೇ ಕಂತು ಹಣ 90% ಜನರಿಗೆ ಆಗಲೇ ಕ್ರೆಡಿಟ್ ಆಗಿದೆ ಅಂತ ಸರ್ಕಾರದವರು ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು 10% ಜನರಿಗೆ ಒಂದು ಕೆಲವು ಸಮಸ್ಯೆಗಳಿಂದ ಹಾಕೋಕ್ಕಾಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಸಮಸ್ಯೆ ಎಲ್ಲನೂ ಕೂಡ ಸರಿ ಮಾಡಿ ಈ ತಿಂಗಳು ಕೊನೆಯಷ್ಟರಲ್ಲಿ ನಿಮಗೆ ಆ ಒಂದು ರಿಮೈನಿಂಗ್ ಅಮೌಂಟು ಕೂಡ ಆಗ್ತೀವಿ ಅಂತ ಹೇಳಿದರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಕುರಿತಾಗಿ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಈಗ ಇಲ್ಲಿ ಮೊದಲೇ ಗುಡ್ ನ್ಯೂಸ್ ಬಗ್ಗೆ ನಾವು ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ್ತೀರ. ಈ ಒಂದು 2,000 ರೂಪಾಯಿ ಬರೋಕ್ಕೆ ನಿಮಗೆ ಪ್ರಾರಂಭ ಆಗಿ 1 ವರ್ಷ ಕಳೆದಿರುತ್ತೆ. ಈ 1 ವರ್ಷದಿಂದ ಸರ್ಕಾರದವರು ಹಣ ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿ ಮೆಗಾ ಟ್ವಿಸ್ಟ್ ಏನಾಗಿದೆ ಅಂದರೆ, ಕೆಲವ್ರಿಗೆ ಒಂದು 2 ತಿಂಗಳಿಗೊಂದ್ಸಲಿ ಹಣ ಬರುತ್ತೆ, ಕೆಲವರಿಗೆ 3 ತಿಂಗಳಿಗೊಂದ್ಸಲಿ 3,000 ರೂಪಾಯಿ 4,000 ರೂಪಾಯಿ ಬಂದುಬಿಡುತ್ತೆ. ಆಮೇಲೆ ಒಂದು 2 ತಿಂಗಳದ್ದು ಮಿಸ್ ಆಗಿರುತ್ತೆ. ಇವಾಗ ಯಾರ್ದು ಮಿಸ್ ಆಗಿರುತ್ತಲ್ಲ, ಒಂದು 6 ಕಂತುವರೆಗೂ ಕೂಡ ಹಣ ಬಂದಿರುತ್ತೆ, ಅಥವಾ ಒಂದು 10ನೇ ಕಂತಿನವರೆಗೂ ಕೂಡ ಹಣ ಬಂದಿರುತ್ತೆ, ಆಮೇಲೆ ಬರ್ತಾ ಇರಲ್ಲ. ಆ ರೀತಿ ಕೆಲವ್ರಿಗೆ ಯಾರಿಗೆ ಒಂದು 2-3 ಕಂತು ಮಿಸ್ ಆಗಿದೆ ಅವ್ರದ್ದೆಲ್ಲರದು ಕೂಡ ಲಿಸ್ಟೆಲ್ಲ ಫೈಂಡ್ ಔಟ್ ಮಾಡಿ ಅವ್ರಿಗೆ ಈ ತಿಂಗಳು ಕೊನೆ ವಾರದಷ್ಟರಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಮೊದಲೇ ಗುಡ್ ನ್ಯೂಸ್ ಆಗಿರುತ್ತೆ. ಇವಾಗ ನಾವು 2ನೇ ಗುಡ್ ನ್ಯೂಸ್ ಬಗ್ಗೆ ಬರೋದಾದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಹಣ ಬರಬೇಕು ಅಥವಾ ಸರ್ಕಾರಿ ಯೋಜನೆದು ಹಣ ಬರಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಇರಬೇಕು ಅಂತ ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಕೂಡ ವೈರಲ್ ಆಗಿತ್ತು. ಮತ್ತು ಸರ್ಕಾರದವರು ಕೂಡ ಹೇಳಿದರು. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಅಕೌಂಟ್ SBI ಆದರೂ ಕೂಡ ಇರ್ಬೋದು ಅಥವಾ ವಿಜಯ ಬ್ಯಾಂಕಲ್ಲಾದರೂ ಕೂಡ ಇರ್ಬೋದು, ನೀವು ಯಾವುದೇ ಥರದ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋ ಅಗತ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಬಂದ್ಬಿಡುತ್ತೆ ಈ ಒಂದು ಬ್ಯಾಂಕಲ್ಲಿ ಇದ್ದರೆ ಅಂತ. ಆ ರೀತಿ ಯಾರು ಕೂಡ ಮಾಡೋಕೆ ಹೋಗ್ಬಿಡಿ. ಯಾವುದೇ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಅಕೌಂಟ್ ಇದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಒಂದು ಖಾತೆಗೆ ಡೈರೆಕ್ಟಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ DBT ಮುಖಾಂತರ ಬರುತ್ತೆ ಅಂತ ಹೇಳಿದರೆ ಇದು 2ನೇ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಇನ್ನು ನಾವು 3ನೇ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ನೀವು ಕೇಳ್ಬೋದು. ಇದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನ ನೀವು ಆಗಲೇ 16ನೇ ಕಂತು ಹಣದ ಬಗ್ಗೆ ಕಮೆಂಟ್ ಆಗ್ತಾ ಇರ. ಇವಾಗ ನಿಮಗೆ ಒಂದು ಕಂತು ಹಣ ಬಂತು ಅಂದರೆ ಸಾಕು, ನೆಕ್ಸ್ಟ್ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದು ಪ್ರಶ್ನೆನ. ಮತ್ತು ಎಷ್ಟೊಂದು ಕಡೆ ನೋಡ್ತಾ ಇರ್ತೀರಾ 16ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತೆ, ನಮಗೆ ಬಂದಿಲ್ಲ ಅಂತಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತೀರಾ. ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. 16ನೇ ಕಂತು ಹಣ ಸರ್ಕಾರದವರು ಇನ್ನೂ ಬಿಡುಗಡೆ ಮಾಡಿಲ್ಲ, ಸರಿನಾ? ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಯಾವೊಂದು ಜಿಲ್ಲೆಗೂ ಕೂಡ 16ನೇ ಕಂತು ಹಣ ಜಮೆ ಆಗಿಲ್ಲ, ಬರೀ 15ನೇ ಕಂತು ಹಣ ಮಾತ್ರ ಬಿಡುಗಡೆ ಆಗಿರೋದು. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಏನೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದರೆ 16ನೇ ಕಂತು ಹಣದ ಬಗ್ಗೆ, ನಾವು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತು ಹಣ ಬಿಡುಗಡೆನ ಮಾಡಿದ್ದೀವಿ. ಇವಾಗಲೇ ಎಲ್ಲ ಜಿಲ್ಲೆಗೂ ಕೂಡ ಹಣ ಹೋಗಿ ತಲುಪಿದೆ. ಮತ್ತು 16ನೇ ಕಂತು ಹಣ ಏನಿದೆಯಲ್ಲ ಅದು ನಾವು ಈ ತಿಂಗಳು ಬಿಡುಗಡೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಒಂದೇ ತಿಂಗಳಲ್ಲಿ 2 ಕಂತು ಹಣ ಸರ್ಕಾರಕ್ಕೆ ಬಿಡುಗಡೆ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣದಿಂದಾಗಿ 16ನೇ ಕಂತು ಹಣ ಬಂದು ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು ಹಣ ನಿಮಗೆ ನೆಕ್ಸ್ಟ್ ತಿಂಗಳು ಬರುತ್ತೆ, ಈ ತಿಂಗಳು ವೆಯ್ಟ್ ಮಾಡೋಕೆ ಹೋಗ್ಬಿಡಿ ಬರುತ್ತೆ ಅಂತ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಥ್ಯಾಂಕ್ ಯು.